ನಾವು ಮರೆಯಬಾರದು. ಈ ತಾನೇ ಬರ್ತಾ ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರಬೇಕಾಗಿತ್ತು. ಅಂಬರೀಷ್ ಅಣ್ಣ ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಆ ನೋವನ್ನ ನಾವು ನುಂಗಬೇಕಾಗತ್ತೆ. ನೀವು ಒಂದು ಮಾತು ಹೇಳ್ತೀನಿ, ಪದೇ ಪದೇ ಹೇಳಿದೆ ನಾನು ಮೊದಲು, ಬಿಟ್ಟಿ ಭಾಗ್ಯಗಳು ಅಂತ ಏಮಾರಿಲ್ವಾ ನಾವು? ಆದ್ರಿಂದ ನಾವ್ ಏನ್ ಕಳ್ಕೊಂಡ್ವಿ ಅನ್ನೋದು ಈಗಾದ್ರೂ ಅರಿವಾಯ್ತಾ? ಆ ಭಾಗ್ಯಗಳನ್ನ ಕೊಡೋದ್ರ ಹಿಂದೆ ಯಾವ ರೀತಿಯ ದುರುದ್ದೇಶಗಳಿವೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯಲ್ವಾ? ಈಗ ನಾಯಕರು ಸರಿಯಾಗಿದ್ದಾಗ ಇವತ್ತಿನ ದಿನ ನಮ್ಮ ದೇಶ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಪಂಚ ವ್ಯಾಪ್ತಿನೇ ಮೂರನೇ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ನಾವು ನಿಂತಿದ್ವಿ. ಎಲ್ಲೋ 11, 12, 15 ಈ ತರ ಒಂದು ನಂಬರ್ ಇಂದ ನಮ್ಮನ್ನ ಮೂರನೇ ಒಂದು ಎಕಾನಮಿ ಅಂತ ತಂದು ನಿಲ್ಲಿಸಿರೋದು ನರೇಂದ್ರ ಮೋದಿ ಅವರು. ಜಮ್ಮು ಕಾಶ್ಮೀರದಲ್ಲಿ ಎಂಥ ಪರಿಸ್ಥಿತಿ ಇತ್ತು ನಮ್ಮಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತಾನೆ. ಒಂದು ಕಾಲದಲ್ಲಿ ನಮ್ಮ ದೇಶದ ಬಾವುಟನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಹಸನೆ ಮಾಡೋಕ್ಕಾಗ್ತಿರ್ಲಿಲ್ಲ, ನಮ್ಮ ದೇಶದ ಬಾವುಟನ ಹಾರಿಸೋಕೆ. ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರೂ ನಮ್ಮ ಭಾರತ ದೇಶದ ಬಾವುಟನ ಅಷ್ಟು ಒಂದು ಗರ್ವದಿಂದ ಎಲ್ಲರೂ ಹಾರಿಸ್ತೇವೆ. ಆದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ಆಂಜನೇಯನ ಒಂದು ಬಾವುಟನ ಹಾರಿಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಯ್ತಂತ ನೋಡಿದ್ರೆ, ನಾಗಮಂಗಲದಲ್ಲಿ ಆಗಿತ್ತ ಕಳೆದ ವರ್ಷ. ಏನಕ್ಕೆ ಪದೇ ಪದೇ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ, ತಪ್ಪಿಸ್ಕೊಳ್ಳೋ ಒಂದು ವ್ಯವಸ್ಥೆ ನಡೀತಾ ಇದೆ. ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸ್ಗಳು ಹಾಕಿದ್ದಾರೆ, ಮಹಿಳೆಯರನ್ನು ಬಿಟ್ಟಿಲ್ಲ. ಏನಕ್ಕೆ? ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಅದು ತಪ್ಪೇನಾ? ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ 1-2 ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನ ಏನೋ ನಾವು ಟಾಂಗ್ ಮಾಡಿಕೊಂಡು ಮಾಡುವಂತ ಇದೊಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ, ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ನಿನ್ನೆ ಮೊನ್ನೆ ಅದೆಲ್ಲ ಭದ್ರಾವತಿಯಲ್ಲಿ ಪಾಕಿಸ್ತಾನದಿಂದ ಬಾರನ್ನು ಕೂಗುಗಳು ಮತ್ತೆ ಬಂತಂತೆ, ವಿಧಾನಸೌಧದಲ್ಲೇ ಬಂತು. ಅಂದ್ರೆ ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಎತ್ಕೊಂಡು RCB ಬಂದ್ರೆ ಅವರು ಏನೋ ಎದ್ದು ಬಿದ್ದು ಎಲ್ಲಾನು ರಿಸೀವ್ ಮಾಡಿಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ 12 ಜನ ಅಮಾಯಕರು ಬಲಿಯಾದ್ರು. ಆದ್ರೆ ಸರ್ಕಾರದ ಯಾವುದೇ ತಪ್ಪಿಲ್ವಂತೆ, ಅದರಲ್ಲಿ ಸರ್ಕಾರದಲ್ಲಿ ಒಬ್ಬರದು ತಪ್ಪಿಲ್ವಂತೆ. ಅದು RCB ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರಲ್ಲ, ಅವ್ರ ತಪ್ಪಂತೆ. ಅಂದ್ರೆ ಏನೇ ನಡೆದ್ರು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೈ ತೊಳ್ಕೊಳ್ಳುವಂತ ಒಂದು ಕೆಲಸ ಮಾಡುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಆದ್ರೆ ಯಾವುದೇ ಒಂದಷ್ಟು ನಾವು ತಿಳ್ಕೊಂಡು ಅರಿತುಕೊಳ್ಳೋ ಒಂದು ಸಮಯ ಸಂದರ್ಭ ಮತ್ತೆ ಮತ್ತೆ ಪದೇ ಪದೇ ಬರ್ತಾ ಇದೆ ಅನ್ನೋದನ್ನ ನಾವು ಮರೆಯಬಾರದು. ಈ ತಾನೇ ಬರ್ತಾ
ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು. ಅಂಬರೀಷ್ ಅಣ್ಣ ಏನು ಹೇಳ್ತಾರೆ ಅಂದ್ರೆ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸ್ಬೇಕಾಗತ್ತೆ. ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ನೀವು ಒಂದು ಮಾತು ಹೇಳ್ತೀನಿ, ಪದೇ ಪದೇ ಹೇಳಿದೆ ನಾನು ಮೊದಲು, ಬಿಟ್ಟಿ ಭಾಗ್ಯಗಳು ಅಂತ ಏಮಾರಿಲ್ವಾ ನಾವು? ಆದ್ರಿಂದ ನಾವ್ ಏನ್ ಕಳ್ಕೊಂಡ್ವಿ ಅನ್ನೋದು ಈಗಾದ್ರೂ ಅರಿವಾಯ್ತಾ? ಆ ಭಾಗ್ಯಗಳನ್ನ ಕೊಡೋದ್ರ ಹಿಂದೆ ಯಾವ ರೀತಿಯ ದುರುದ್ದೇಶಗಳಿವೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯಲ್ವಾ? ಈಗ ನಾಯಕರು ಸರಿಯಾಗಿದ್ದಾಗ ಇವತ್ತಿನ ದಿನ ನಮ್ಮ ದೇಶ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಪಂಚ ವ್ಯಾಪ್ತಿನೇ ಮೂರನೇ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ನಾವು ನಿಂತಿದ್ವಿ. ಎಲ್ಲೋ 11, 12, 15 ಈ ತರ ಒಂದು ನಂಬರ್ ಇಂದ ನಮ್ಮನ್ನ ಮೂರನೇ ಒಂದು ಎಕಾನಮಿ ಅಂತ ತಂದು ನಿಲ್ಲಿಸಿರೋದು ನರೇಂದ್ರ ಮೋದಿ ಅವರು. ಜಮ್ಮು ಕಾಶ್ಮೀರದಲ್ಲಿ ಎಂಥ ಪರಿಸ್ಥಿತಿ ಇತ್ತು ನಮ್ಮಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತಾನೆ. ಒಂದು ಕಾಲದಲ್ಲಿ ನಮ್ಮ ದೇಶದ ಬಾವುಟನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಹಸನೆ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ದೇಶದ ಬಾವುಟನ ಹಾರಿಸೋಕೆ. ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರೂ ನಮ್ಮ ಭಾರತ ದೇಶದ ಬಾವುಟನ ಅಷ್ಟೊಂದು ಗರ್ವದಿಂದ ಎಲ್ಲರೂ ನಾವು ಹಾರಿಸ್ತೇವೆ. ಆದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ಆಂಜನೇಯನ ಒಂದು ಬಾವುಟನ ಹಾರಿಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಯ್ತು ಅಂತ ನೋಡಿಲ್ಲ. ನಾಗಮಂಗಲದಲ್ಲಿ ಆಗಿತ್ತ ಕಳೆದ ವರ್ಷ. ಏನಕ್ಕೆ ಪದೇ ಪದೇ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ, ತಪ್ಪಿಸ್ತರನ್ನ ತಪ್ಪಿಸ್ಕೊಳ್ಳೋ ಒಂದು ವ್ಯವಸ್ಥೆ ನಡೀತಾ ಇದೆ. ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸ್ಗಳು ಹಾಕಿದ್ದಾರೆ. ಮಹಿಳೆಯರನ್ನು ಬಿಟ್ಟಿಲ್ಲ. ಏನಕ್ಕೆ? ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಅದು ತಪ್ಪೇನಾ? ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ 1-2 ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನ ಏನೋ ನಾವು ಟಾಂಗ್ ಮಾಡಿಕೊಂಡು ಮಾಡುವಂತ ಇದೊಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ, ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ನಿನ್ನೆ ಮೊನ್ನೆ ಅದೆಲ್ಲ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕೂಗುಗಳು ಮತ್ತೆ ಬಂತಂತೆ, ವಿಧಾನಸೌಧದಲ್ಲೇ ಬಂತು. ಅಂದ್ರೆ ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಎತ್ಕೊಂಡು RCB ಬಂದ್ರೆ ಅವರು ಏನೋ ಎದ್ದು ಬಿದ್ದು ಎಲ್ಲಾನು ರಿಸೀವ್ ಮಾಡಿಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ 12 ಜನ ಅಮಾಯಕರು ಬಲಿಯಾದ್ರು. ಆದ್ರೆ ಸರ್ಕಾರದ ಯಾವುದೇ ತಪ್ಪಿಲ್ವಂತೆ. ಅದರಲ್ಲಿ ಸರ್ಕಾರದಲ್ಲಿ ಒಬ್ಬರು ತಪ್ಪಿಲ್ವಂತೆ. ಅದು RCB ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರಲ್ಲ, ಅವ್ರ ತಪ್ಪಂತೆ. ಅಂದ್ರೆ ಏನೇ ನಡೆದ್ರು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೈ ತೊಳ್ಕೊಳ್ಳುವಂತ ಒಂದು ಕೆಲಸ ಮಾಡುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಆದ್ರೆ ಯಾವುದೇ ಒಂದು